ಬನ್ನಿ ಮಕ್ಕಳು, ಇವತ್ತು ನಾವು ಗಾದೆಗಳು ಮತ್ತು ಅದರ ಗಾದೆಗಳನ್ನು ಪೂರ್ಣಗೊಳಿಸುವ ನೋಡೋಣ. ಇವಾಗ ನಿಮಗೆ ಹೈಯರ್ ಕ್ಲಾಸಸ್ಗೆ 8th 9th 10th ಆದರೆ ನಿಮಗೆ ಗಾದೆ ವಿವರಿಸಿ ಅಂತ ಕೊಟ್ಟಿರ್ತಾರೆ. ವಿವರಿಸಿ ಅಂದರೆ ಒಂದು 3 marks 5 marks ಅಂದರೆ ನೀವು ಒಂದು ಪ್ಯಾರಾಗ್ರಾಫ್ ಅಷ್ಟು ಅದರ ಒಂದು 5-6 ಲೈನ್ಸ್ ಅಷ್ಟು ನೀವು ಬರೀಬೇಕಾಗತ್ತೆ. ಇಲ್ಲಿ ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿ ಮೀನ್ಸ್ ಫಿಲ್ ಇನ್ ದ ಬ್ಲಾಂಕ್ಸ್. ನೀವು ಗಾದೆಗಳನ್ನು ಕಲಿತುಕೊಂಡ್ರೆ ಸಾಕು, ಅದರ ಎಕ್ಸ್ಪ್ಲನೇಷನ್ ಕಲಿಬೇಕು ಅಂತ ಇಲ್ಲ. ಇದನ್ನು ಫಿಲ್ ಇನ್ ದ ಬ್ಲಾಂಕ್ಸ್ ಥರ ಪೂರ್ಣಗೊಳಿಸಿದರೆ ಆಯಿತು. ಸೊ ಯು ಶುಡ್ ನೋ ದಿಸ್. ಓಕೆ, ಕೆಳಗಿನ ಗಾದೆ ಹೇಳಿಕೆಗಳನ್ನು ಪೂರ್ಣಗೊಳಿಸಿ. ಜಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್. ಗಾದೆಗಳನ್ನು ವಿವರಣೆ ಕೊಡಿರಿ ಅಂದರೆ ನೀವು ಅದು 2-3 marks 5 marks ಇರುತ್ತೆ. ಅದು 10th standard ಆ ಥರ ಬರುತ್ತೆ ನಿಮಗೆ 9th 10th ಅಲ್ಲಿ. ಇವಾಗ 5th 6th ಅಲ್ಲೆಲ್ಲ ಬರಲ್ಲ. ಫಸ್ಟ್ ಒನ್, ಕೈ ಕೆಸರಾದರೆ ಬಾಯಿ ಮೊಸರು. ಕೈ ಕೆಸರಾದರೆ ಬಾಯಿ ಮೊಸರು ಅಂದರೆ ನಾವು ಕಷ್ಟಪಟ್ಟು ದುಡಿದ್ರೆ ನಮಗೆ ಅದರಿಂದ ಫಲ ಸಿಗುತ್ತೆ. ಸೆಕೆಂಡ್ ಬರುತ್ತೆ, ಅತಿ ಆಸೆ ಗತಿ ಕೇಡು. ಸೆಕೆಂಡಲ್ಲಿ ಏನು ಬರುತ್ತೆ, ಅತಿ ಆಸೆ ಕೊಟ್ಟಿರ್ತಾರೆ, ಗತಿ ಕೇಡು ಫಿಲ್ ಇನ್ ದ ಬ್ಲಾಂಕ್ಸ್ ನೀವು ತುಂಬಬೇಕಾಗತ್ತೆ. ಅಂದರೆ ಯಾವುದೇ ವಿಷಯದಲ್ಲಿ ಹೆಚ್ಚು ಗ್ರೀಡಿನೆಸ್ ಇದ್ದರೆ ನಮಗೆ ಅದು ಒಳ್ಳೆಯದಲ್ಲ, ಅದು ಯಾವುದು ಒಳ್ಳೆಯದಾಗಲ್ಲ. ನೆಕ್ಸ್ಟ್, ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬಾರದು. ಅಡಿಕೆ ಕೊಟ್ಟ ಮಾನ ಆನೆ ಕೊಟ್ಟರೂ ಬಾರದು. ಅಡಿಕೆ ಅಂದರೆ ನಮಗೆ ಇದರಲ್ಲಿ ಅರಕನಟ್ ಅಂತ ಬರುತ್ತೆ ಇಂಗ್ಲೀಷಲ್ಲಿ. ಅಷ್ಟು ಚಿಕ್ಕದಾದ ಮಾನ ಅಂದರೆ ಅಡಿಕೆ ಅಂದರೆ ಅರಕನಟ್ ಬರುತ್ತೆ. ಅರಕನಟ್ ಅಷ್ಟು ಚಿಕ್ಕ ಅಡಿಕೆ, ಅಷ್ಟು ಎಲೆ ಅಡಿಕೆ ಕೇಳಿದಿರಲ್ಲ, ಅಷ್ಟು ಚಿಕ್ಕದ ಆ ಅಡಿಕೆ. ಅಷ್ಟು ಚಿಕ್ಕದಾಗಿ ನಮ್ಮ ಚಿಕ್ಕ ವಿಷಯಕ್ಕೆ ಮಾನ ಹೋದ್ರೂ ಅದು ನಾವು ಆನೆಯಷ್ಟು ಏನಾದರೂ ಮಾಡಿದ್ರೆ ಅಂದರೆ ಎಷ್ಟು ನಾವು ಒಳ್ಳೇದಾದ್ರೂ ಆ ಮಾನ ಹೋದಂತೆ. ಅದಕ್ಕೆ ನಾವು ಕೇರ್ಫುಲ್ ಆಗಿರಬೇಕು. ನಮ್ಮ ವರ್ಡಿಂಗ್ಸ್ ಆಗಲಿ ನಮ್ಮ ಬಿಹೇವಿಯರ್ ಆಗಲಿ ಕೇರ್ಫುಲ್ ಆಗಿ. ಬೆಕ್ಕಿಗೆ ಚೆಲ್ಲಾಟ, ಹಿಲಿಗೆ ಪ್ರಾಣ ಸಂಕಟ. ಅಂದರೆ ಬೆಕ್ಕು ಈಗ ಹಿಲಿನ ಹಿಡಿಯೋಕೆ ಹೋಗುತ್ತಲ್ವ, ಕ್ಯಾಟ್ ಆ್ಯಂಡ್ ರ್ಯಾಟ್. ಆ ಬೆಕ್ಕಿಗೇನು ಬರುತ್ತೆ, ಊಟ ಸಿಗುತ್ತೆ, ಆದರೆ ಇಲ್ಲಿಯ ಪ್ರಾಣ ಹೋಗುತ್ತೆ. ಹಾಗೆ ನೆಕ್ಸ್ಟ್, ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧುವಿಲ್ಲ. ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧುವಿಲ್ಲ. ಅಂದರೆ ಉಪ್ಪು ಅಂದರೆ ಸಾಲ್ಟ್ ಇಲ್ಲದೆ ಯಾವ ಅನ್ನವು ಯಾವ ಊಟವು ಚೆನ್ನಾಗಿರಲ್ಲ, ತಿನ್ನಕ್ಕೆ ರುಚಿಕರವಿರಲ್ಲ. ಅದೇ ರೀತಿ ತಾಯಿ ಇಲ್ಲದೆ ಅಂತ ತಾಯಿಗಿಂತ ನೆಂಟರ ಅಥವಾ ಬಂದು ಬೇರೆ ಯಾರಿಲ್ಲ. ನಂತರ ಅಷ್ಟು ಫ್ರೆಂಡ್ಲಿ. ನನ್ನ ಫಸ್ಟ್ ಫ್ರೆಂಡ್ ಅಂದರೆ ತಾಯಿಯಾಗಿರ್ಬೇಕಂದ್ರೆ ಅವರು ಬಿಟ್ಟರೆ ಅಂದರೆ ಆ ಮನೆ ಥರನೇ ಇರಲ್ಲ ಅವರಿಲ್ಲದಿದ್ರೆ ಅಂತ. ಅತಿಯಾದರೆ ಅಮೃತವು ವಿಷ. ಅಂದರೆ ಯಾವುದೇ ವಿಷಯದಲ್ಲಿ ಏನನ್ನಾದರೂ, ಈಗ ನಮಗೆ ಐಸ್ ಕ್ರೀಮ್ ತುಂಬ ಇಷ್ಟ ಅಂದರೆ ತುಂಬ ತಿಂದರೆ ಅದು ಬೇರೆ ಏನಾದರೂ ಸೈಡ್ ಎಫೆಕ್ಟ್. ಪಿಜ್ಜಾ ಜಾಸ್ತಿ ಇಷ್ಟ ಅಂದರೆ ಅದು ತುಂಬ ತಿಂದರೆ ಅದು